ಒಂದು ಸ್ಥಳೀಯ ಕೋಚಿಂಗ್ ಸೆಂಟರ್ ರಾಷ್ಟ್ರೀಯ ಮಟ್ಟದ ಅತ್ಯಂತ ಕಠಿಣ ಪರೀಕ್ಷೆಯ ಪ್ರಶ್ನೆಗಳನ್ನ ಮುಂಚಿತವಾಗಿಯೇ ಯಥಾವತ್ತಾಗಿ ಊಹಿಸಲು ಸಾಧ್ಯವೇ? ಖಂಡಿತ ಅಸಾಧ್ಯ ಅನಿಸುತ್ತೆ ಅಲ್ವಾ? ಆದ್ರೆ ಇದು ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ನಡೆದ ಭೀಕರ ಚೆಲ್ಲಾಟದ ಕಥೆ. ನಮಸ್ಕಾರ, ನಿಜ ಕನ್ನಡ ನ್ಯೂಸ್ನ ಈ ವಿಶೇಷ ಮತ್ತು ಆಳವಾದ ವಿಶ್ಲೇಷಣಾ ವರದಿಗೆ ಸ್ವಾಗತ. ಬನ್ನಿ, ಇಂದು ಇಡೀ ದೇಶವನ್ನೇ ಬೆಚ್ಚಿಬೀಳಿಸಿರುವ ಲಾತೂರ್ನ ನೀಟ್ ಯುಜಿ ಸೋರಿಕೆ ಪ್ರಕರಣದ ಸಂಪೂರ್ಣ ಆಳಕ್ಕೆ ಇಳಿಯೋಣ. ಮೊದಲಿಗೆ ಈ ಇಡೀ ತನಿಖೆಯ ಕೇಂದ್ರಬಿಂದುವಾಗಿರುವ ಒಂದು ಅತಿಮುಖ್ಯ ಪ್ರಶ್ನೆಯಿಂದಲೇ ಶುರು ಮಾಡೋಣ. ಅಷ್ಟೊಂದು ಕಟ್ಟುನಿಟ್ಟಿನ ಭದ್ರತೆಯಿರುವ ರಾಷ್ಟ್ರೀಯ ಮಟ್ಟದ ನೀಟ್ ಪರೀಕ್ಷೆಯ ಪ್ರಶ್ನೆಗಳನ್ನ ಯಾವುದೋ ಒಂದು ಸ್ಥಳೀಯ ಕೋಚಿಂಗ್ ಸೆಂಟರ್ನ ಮಾಕ್ ಟೆಸ್ಟ್ ನಿಖರವಾಗಿ ಊಹಿಸಿದ್ದು ಹೇಗೆ? ಗಣಿತಶಾಸ್ತ್ರದ ಪ್ರಕಾರ ನೋಡಿದ್ರೆ ಇದು ಅಸಾಧ್ಯವಾದ ಮಾತು. ಆದರೆ ಈ ಅಸಾಧ್ಯವಾದದ್ದೇ ಇಲ್ಲಿ ನಡೆದುಹೋಗಿದೆ ಅನ್ನೋದೇ ಎಲ್ಲರ ಹುಬ್ಬೇರಿಸುವಂತೆ ಮಾಡಿರೋದು. ಇಲ್ಲಿ ನಿಜಕ್ಕೂ ಗಮನ ಸೆಳೆಯುವ ಅಂಶ ಅಂದ್ರೆ ಆ ಒಂದು ವೈರಲ್ ವಿಡಿಯೋ. ಪರೀಕ್ಷೆ ಮುಗಿದ ತಕ್ಷಣ ಲಾತೂರಿನ ಪ್ರತಿಷ್ಠಿತ ಕೋಚಿಂಗ್ ಸೆಂಟರೊಂದರ ವಿದ್ಯಾರ್ಥಿಗಳು ನಗುನಗುತ್ತಾ ಹೊರಬಂದು ನಮ್ಮ ಮಾಕ್ ಟೆಸ್ಟ್ನಲ್ಲಿದ್ದ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತೆ ಬಯಾಲಜಿ ಪ್ರಶ್ನೆಗಳೇ ಯಥಾವತ್ತಾಗಿ ಫೈನಲ್ ಎಕ್ಸಾಮ್ನಲ್ಲೂ ಬಂದಿದೆ ಅಂತ ಹೇಳುವ ದೃಶ್ಯ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಇದು ಕೇವಲ ಪ್ರಚಾರಕ್ಕಾಗಿ ಮಾಡಿದ ವಿಡಿಯೋ ಆಗಿದ್ರೂ ಇದೇ ವಿಡಿಯೋ ಮುಂದೆ ಸಿಬಿಐ ಅಧಿಕಾರಿಗಳ ರೇಡಾರ್ಗೆ ಬೀಳಲು ಪ್ರಮುಖ ಕಾರಣವಾಯಿತು. ಹಾಗಾದ್ರೆ ಆ ವೈರಲ್ ಮಾಕ್ ಟೆಸ್ಟ್ನ ಹಿನ್ನೆಲೆ ಏನು? ಈ ಅಸಾಧ್ಯವಾದ ಕಾಕತಾಳೀಯದ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ರೇಣುಕಾಯಿ ಕರಿಯರ್ ಸೆಂಟರ್ ಅಂದ್ರೆ ಆರ್ಸಿಸಿಯಲ್ಲಿ ನಡೆದ ಆ ವಿವಾದಾತ್ಮಕ ಮಾಕ್ ಟೆಸ್ಟ್ನ ಟೈಮ್ಲೈನ್ ಗಮನಿಸಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಮೇ 3ರಂದು ಲಕ್ಷಾಂತರ ವಿದ್ಯಾರ್ಥಿಗಳು ಚಿಕ್ಕಪಟ್ಟೆ ಟೆನ್ಷನ್ನಲ್ಲಿ ಅಂತಿಮ ನೀಟ್ ಯುಜಿ ಪರೀಕ್ಷೆ ಬರಿತಾಯಿದ್ರು. ಆದರೆ ಅದಕ್ಕೆ ಕೇವಲ 24 ಗಂಟೆಗಳ ಮೊದಲು, ಅಂದ್ರೆ ಮೇ 2ರಂದು, ಒಮ್ಮೆ ಯೋಚಿಸಿ, ಕೇವಲ ಒಂದು ದಿನದ ಮೊದಲು ಆರ್ಸಿಸಿ ತನ್ನ ವಿದ್ಯಾರ್ಥಿಗಳಿಗೆ ಈ ನಿರ್ದಿಷ್ಟ ಮಾಕ್ ಟೆಸ್ಟ್ನ ನಡೆಸಿತು. ಈ ಟೈಮಿಂಗ್ ಕೇವಲ ಕಾಕತಾಳೀಯನಾ ಅಥವಾ ಪಕ್ಕಾ ಪ್ಲಾನ್ ಮಾಡಿದ್ದ ಅನ್ನೋದು ಬಹುದೊಡ್ಡ ಪ್ರಶ್ನೆ. ಇದನ್ನ ಇನ್ನೂ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಈ 42 ಅನ್ನೋ ನಂಬರ್ ಕಡೆ ಗಮನ ಹರಿಸಬೇಕು. ಒಟ್ಟು 45 ನೈಜ ಪರೀಕ್ಷೆಯ ಪ್ರಶ್ನೆಗಳಲ್ಲಿ ಬರೋಬ್ಬರಿ 42 ಪ್ರಶ್ನೆಗಳು ಉತ್ತರಗಳ ಕೀ ಆನ್ಸರ್ ಸಮೇತ ಈ ಮಾಕ್ ಟೆಸ್ಟ್ನಲ್ಲಿ ಡಿಟ್ಟೋ ಮ್ಯಾಚ್ ಆಗಿದ್ವು. ಇದು ಯಾವುದೇ ಅದೃಷ್ಟದಿಂದಲೋ ಅಥವಾ ಆಕಸ್ಮಿಕವಾಗಿಯೋ ಆಗಲು ಚಾನ್ಸೇ ಇಲ್ಲ. ಇದೊಂದು ಗಣನೀಯವಾದ ಅಂಕಿಅಂಶ. ಹಾಗೆ ತನಿಖಾ ಸಂಸ್ಥೆಗಳ ಅನುಮಾನವನ್ನ ದೃಢಪಡಿಸುವಲ್ಲಿ ಇದೇ ಪ್ರಮುಖ ಪಾತ್ರ ವಹಿಸಿದ್ದು. ಇನ್ನು ಈ ಇಡೀ ಹಗರಣದ ಹಿಂದೆ ಇರೋದು ಇಬ್ರು ಅನಿರೀಕ್ಷಿತ ವ್ಯಕ್ತಿಗಳು. ಒಬ್ರು ಶಿಕ್ಷಕ, ಮತ್ತೊಬ್ರು ಉದ್ಯಮಿ. ಈ ಸಂಪೂರ್ಣ ಸ್ಟೋರಿಯಲ್ಲಿ ಇಬ್ರು ಪ್ರಮುಖ ವ್ಯಕ್ತಿಗಳಿದ್ದಾರೆ. ಒಂದು ಕಡೆ ಪಿ.ವಿ. ಕುಲಕರ್ಣಿ. ಇವರು ಅತ್ಯಂತ ಸೌಮ್ಯ ಸ್ವಭಾವದ ನಿವೃತ್ತ ಕೆಮಿಸ್ಟ್ರಿ ಮೇಷ್ಟ್ರು, ಹಾಗೆ NTA ಪ್ರಶ್ನೆಪತ್ರಿಕೆಗಳ ಭಾಷಾಂತರಕಾರರು ಕೂಡ. ಇನ್ನೊಂದು ಕಡೆ ಶಿವರಾಜ್ ಮೊಟೆಗಾಂವ್ಕರ್. ವಿದ್ಯಾರ್ಥಿಗಳಿವರನ್ನ ಪ್ರೀತಿಯಿಂದ ಸರ್ ಅಂತ ಕರೀತಾರೆ. ಇವರು RRCCಯ ಸಂಸ್ಥಾಪಕರು ಮತ್ತು ಅತ್ಯಂತ ಪ್ರಭಾವಿ ಉದ್ಯಮಿ. ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ 1990ರ ದಶಕದಲ್ಲಿ ಕುಲಕರ್ಣಿಯವರು ಶಿಕ್ಷಕರಾಗಿದ್ದಾಗ ಮೊಟೆಗಾಂವ್ಕರ್ ಅವರ ಸ್ಟೂಡೆಂಟ್ ಆಗಿದ್ರು. ಅಂದ್ರೆ ಆ ಕಾಲದಿಂದಲೇ ಇವರಿಬ್ಬರ ನಡುವೆ ಪರಿಚಯವಿತ್ತು. ಹಳೆ ಕಾಲದ ಒಬ್ಬ ಶಿಕ್ಷಕ ಮತ್ತು ಇಂದಿನ ಬೃಹತ್ ಉದ್ಯಮಿಯ ನಡುವಿನ ಈ ಕನೆಕ್ಷನ್ ಇದೆಯಲ್ಲ, ಅದೇ ಈ ತನಿಖೆಯ ಕೇಂದ್ರಬಿಂದು. ಕುಲಕರ್ಣಿಯವರ ಬಂಧನವಂತೂ ಶೈಕ್ಷಣಿಕ ವಲಯಕ್ಕೆ ಅಕ್ಷರಶಃ ದೊಡ್ಡ ಶಾಕ್ ಕೊಟ್ಟಿದೆ. ಅವರ ಕಾಲೇಜಿನ ಪ್ರಾಂಶುಪಾಲರಾದ ಸಿದ್ದೇಶ್ವರ ಬೆಲ್ಲಾಳೆ ಅವರ ಮಾತುಗಳನ್ನೇ ಒಮ್ಮೆ ಗಮನಿಸಿ. 28 ವರ್ಷಗಳ ಸುದೀರ್ಘ ವೃತ್ತಿಜೀವನದಲ್ಲಿ ಕುಲಕರ್ಣಿ ಅವರದ್ದು ಕಂಪ್ಲೀಟ್ ಕಳಂಕರಹಿತ ದಾಖಲೆ. ಅಂತಹ ಕ್ಲೀನ್ ಇಮೇಜ್ ಹೊಂದಿದ್ದ ವ್ಯಕ್ತಿ ಇಷ್ಟು ದೊಡ್ಡ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಆರೋಪ ಇಡೀ ಶಿಕ್ಷಣ ಸಮುದಾಯವನ್ನೇ ದಂಗಾಗಿಸಿದೆ. ಹಾಗಾದ್ರೆ ಈ ಇಡೀ ಸೋರಿಕೆಯ ರಹಸ್ಯ ಏನು? ಸಿಬಿಐ ಅಧಿಕಾರಿಗಳ ಥಿಯೋರಿ ಈ ಬಗ್ಗೆ ಏನ್ ಹೇಳುತ್ತೆ ಅಂತ ನೋಡೋಣ. ಈ ಪೇಪರ್ ಲೀಕ್ ಅನ್ನೋದು ಗ್ರೌಂಡ್ ಲೆವೆಲ್ನಲ್ಲಿ ಹೇಗ್ ನಡೀತು? ಸಿಬಿಐ ಥಿಯರಿ ಪ್ರಕಾರ ಈ ಪ್ರಕ್ರಿಯೆ ಹೀಗಿತ್ತು. ಫಸ್ಟ್, ಕುಲಕರ್ಣಿ ಅವರಿಗೆ ಮರಾಠಿಗೆ ಭಾಷಾಂತರಿಸಲು NTA ವತಿಯಿಂದ 3 ಸೆಟ್ ಪ್ರಶ್ನೆ ಪತ್ರಿಕೆಗಳನ್ನು ನೀಡಲಾಗಿತ್ತು. ಸೆಕೆಂಡ್, ಆ 3 ಸೆಟ್ಗಳಲ್ಲಿದ್ದ ಒಟ್ಟು 135 ಪ್ರಶ್ನೆಗಳಲ್ಲಿ ಬರೋಬ್ಬರಿ 132 ಪ್ರಶ್ನೆಗಳನ್ನು ಅವರು ಮೊಟೆಗಾಂವ್ಕರ್ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ ಅನ್ನೋದು ಪ್ರಮುಖ ಆರೋಪ. ಥರ್ಡ್, ಈ 3ರಲ್ಲಿ NTA ಫೈನಲ್ ಆಗಿ ಯಾವ ಸೆಟ್ಟನ್ನು ಆಯ್ಕೆ ಮಾಡಿತೋ ಅದೇ ಸೆಟ್ಟನ್ನು RCC ತನ್ನ ಮಾಕ್ ಟೆಸ್ಟ್ನಲ್ಲಿ ಬಳಸಿದೆ ಅಂತ ಶಂಕಿಸಲಾಗಿದೆ. ಅಂದ್ರೆ NTAಯಿಂದ ಡೈರೆಕ್ಟಾಗಿ ಕೋಚಿಂಗ್ ಸೆಂಟರ್ಗೆ ಇನ್ಫಾರ್ಮೇಷನ್ ಲೀಕ್ ಆಗಿರೋದು ಈ ರೂಟ್ನಲ್ಲೇ ಅಂತ ಸಿಬಿಐ ನಂಬಿದೆ. ಈಗ ಸ್ವಲ್ಪ ಈ ನಿರ್ದಿಷ್ಟ ಆರೋಪಗಳಿಂದ ಹೊರಬಂದು ಅಸಲಿಗೆ ಇಂಥದ್ದೊಂದು ವಾತಾವರಣ ಸೃಷ್ಟಿಯಾಗಲು ಕಾರಣವಾಗಿರೋ ಲಾತೂರ್ನ ಬೃಹತ್ ಕೋಚಿಂಗ್ ಸಾಮ್ರಾಜ್ಯದ ಬಗ್ಗೆಯೂ ನಾವು ತಿಳ್ಕೊಳ್ಬೇಕು. ಇಲ್ಲಿ ಶಿಕ್ಷಣವನ್ನ ಹೇಗೆ ಒಂದು ಬೃಹತ್ ಇಂಡಸ್ಟ್ರಿ ತರಹ ಕಟ್ಟುನಿಟ್ಟಾಗಿ ವ್ಯಾಪಾರೀಕರಣ ಮಾಡಲಾಗಿದೆ ಅನ್ನೋದು ನಿಜಕ್ಕೂ ಬೆಚ್ಚಿಬೀಳಿಸುತ್ತೆ. ಈ ಫೀ ಸ್ಟ್ರಕ್ಚರ್ ಒಮ್ಮೆ ನೋಡಿ.
ಸಾಮಾನ್ಯ ವಿದ್ಯಾರ್ಥಿಗಳಿಗೆ 80,000 ರೂಪಾಯಿಗಳ ಸ್ಟ್ಯಾಂಡರ್ಡ್ ಬ್ಯಾಚ್ ಆದ್ರೆ ಶ್ರೀಮಂತ ಕುಟುಂಬಗಳಿಗಾಗಿ 5 ಲಕ್ಷದವರೆಗಿನ ಪ್ಲಾಟಿನಂ ಬ್ಯಾಚ್ ಇದೆ. ಅಷ್ಟೇ ಅಲ್ಲ, ವೈದ್ಯರ ಮಕ್ಕಳಿಗಾಗಿಯೇ ಸಪರೇಟ್ ಆದ ಡಾಕ್ಟರ್ಸ್ ಬ್ಯಾಚ್ ಮತ್ತು ಎಕ್ಸ್ಟ್ರಾ ಆರ್ಡಿನರಿ ಸ್ಟೂಡೆಂಟ್ಸ್ಗಾಗಿ ಅರ್ಜುನ ಬ್ಯಾಚ್. ಅಂದ್ರೆ ಇಲ್ಲಿ ಶಿಕ್ಷಣ ಅನ್ನೋದು ಕುಟುಂಬದ ಆರ್ಥಿಕ ಸ್ಥಿತಿ ಮತ್ತು ಸ್ಟೇಟಸ್ ಆಧಾರದ ಮೇಲೆ ಡಿವೈಡ್ ಆಗ್ಬಿಟ್ಟಿದೆ. ಇನ್ನು ಲಾತೂರ್ನ ಟ್ಯೂಷನ್ ಏರಿಯಾದ ರಿಯಾಲಿಟಿ ಎಷ್ಟರ ಮಟ್ಟಿಗಿದೆ ಅಂದ್ರೆ ಊಹೆಗೂ ನಿಲುಕದ್ದು. ಈ ಕೋಚಿಂಗ್ ಸೆಂಟರ್ಗಳು ವರ್ಷದ 365 ದಿನಗಳು ಮುಂಜಾನೆ 6 ಗಂಟೆಯಿಂದ ಮಧ್ಯರಾತ್ರಿಯವರೆಗೆ ನಿರಂತರವಾಗಿ ಕೆಲಸ ಮಾಡ್ತವೆ. ದೀಪಾವಳಿ ಅಂತ ಹಬ್ಬದ ರಜೆಗಳಲ್ಲೂ ಇವರಿಗೆ ಎಕ್ಸ್ಟ್ರಾ ಕ್ಲಾಸಸ್ ಇರುತ್ತೆ. ಇದಕ್ಕಿಂತ ಆಶ್ಚರ್ಯದ ವಿಷಯ ಅಂದ್ರೆ ಬೇರೆ ಕೋಚಿಂಗ್ ಸೆಂಟರ್ನವರು ತಮ್ಮ ಬೆಸ್ಟ್ ಟೀಚರ್ಸನ್ನ ಹೈಜಾಕ್ ಮಾಡಬಾರ್ದು ಅಂತ ಆ ಶಿಕ್ಷಕರಿಗೆ ಪ್ರೊಟೆಕ್ಷನ್ ಕೊಡಲು ಬೌನ್ಸರ್ಗಳನ್ನ ಕೂಡ ನೇಮಿಸಲಾಗಿದೆ. ಇದು ಅಲ್ಲಿನ ಕಾಂಪಿಟೇಷನ್ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನ ತೋರಿಸುತ್ತೆ. ಮತ್ತೆ ಇದೆಲ್ಲದರ ಕೊನೆಯಲ್ಲಿ ಬಂದು ನಿಲ್ಲೋದು ದುಡ್ಡಿನ ಹತ್ರ. ಕೇವಲ ಹಣ. ಇಲ್ಲಿನ ಸ್ಟಾರ್ ಶಿಕ್ಷಕರಿಗೆ ನೀಡಲಾಗುವ ವಾರ್ಷಿಕ ಪ್ಯಾಕೇಜ್ ಎಷ್ಟಿರುತ್ತೆ ಗೊತ್ತಾ? ಬರೋಬ್ಬರಿ 1.5 ಕೋಟಿ ರೂಪಾಯಿಗಳವರೆಗೆ. ಮತ್ತು ಈ ಸ್ಯಾಲರಿ ಫಿಕ್ಸ್ ಆಗೋದು ಕೇವಲ ಅವರ ಕನ್ವರ್ಷನ್ ರೇಟ್ ಮೇಲೆ, ಅಂದ್ರೆ ಅವರು ಎಷ್ಟು ವಿದ್ಯಾರ್ಥಿಗಳನ್ನ ಡಾಕ್ಟರ್ಸ್ ಅಥವಾ ಇಂಜಿನಿಯರ್ಸ್ ಆಗಿ ಕನ್ವರ್ಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಮಾತ್ರ ಇದು ಡಿಪೆಂಡ್ ಆಗಿರುತ್ತೆ. ಈ ಎಜುಕೇಷನ್ ಇಂಡಸ್ಟ್ರಿ ಎಷ್ಟರ ಮಟ್ಟಿಗೆ ಬೆಳೆದಿದೆ ಅಂದ್ರೆ ಲಾತೂರ್ನ ಟ್ಯೂಷನ್ ಏರಿಯಾದಲ್ಲಿನ ಕಮರ್ಷಿಯಲ್ ರಿಯಲ್ ಎಸ್ಟೇಟ್ ಬೆಲೆ ಪ್ರತಿ ಸ್ಕ್ವೇರ್ ಫೀಟ್ಗೆ ಬರೋಬ್ಬರಿ 25,000 ರೂಪಾಯಿಗಳನ್ನು ತಲುಪಿದೆ. ಇದು ಸೌತ್ ಡೆಲ್ಲಿಯ ಅತ್ಯಂತ ದುಬಾರಿ ಪ್ರದೇಶಗಳ ರೇಟ್ಗೆ ಸಮ. ಇದು ಅಲ್ಲಿನ ಅಪಾರ ಆರ್ಥಿಕ ವಹಿವಾಟು ಮತ್ತು ಅದರ ಹಿಂದಿರೋ ಅಸಾಧ್ಯವಾದ ಪ್ರೆಷರನ್ನ ಸಾಬೀತುಪಡಿಸುತ್ತೆ. ಇಲ್ಲಿ ನಿಷ್ಪಕ್ಷಪಾತವಾಗಿ ಗಮನಿಸಬೇಕಾದ ಒಂದು ವಿಪರ್ಯಾಸದ ಸಂಗತಿ ಇದೆ. ತಮ್ಮ ಬಂಧನಕ್ಕೂ ಸ್ವಲ್ಪ ಸಮಯದ ಮೊದಲು ಅಂದ್ರೆ 2024ರಲ್ಲಿ ಶಿವರಾಜ್ ಮೊಟೇಗಾಂವ್ಕರ್ ಅವರು ಕೋರ್ಟ್ನಲ್ಲಿ ಒಂದು PIL ಸಲ್ಲಿಸಿದ್ರು. ಅದರಲ್ಲಿ ಅವರು ಶಿಕ್ಷಣ ವ್ಯವಸ್ಥೆಯನ್ನ ಭ್ರಷ್ಟಗೊಳಿಸಲು ಪ್ರಯತ್ನಿಸುವವರಿಗೆ ಮರಣದಂಡನೆ ನೀಡಬೇಕು ಅಂತ ಕಠುವಾಗಿ ಆಗ್ರಹಿಸಿದ್ರು. ಆದರೆ ಈಗ ಅವರ ಮೇಲೆ ಇಂಥದೊಂದು ಗಂಭೀರ ಆರೋಪ ಬಂದಿದೆ. ಮತ್ತೊಂದೆಡೆ ಅವರ ಸಹೋದರ ಈ ಎಲ್ಲ ಆರೋಪಗಳನ್ನ ಸಂಪೂರ್ಣವಾಗಿ ತಳ್ಳಿಹಾಕಿದ್ದು ಮೊಟೇಗಾಂವ್ಕರ್ ಅವರು ನಿರಪರಾಧಿ ಅಂತ ಪ್ರತಿಪಾದಿಸುತ್ತಿದ್ದಾರೆ. ಹಾಗಾದ್ರೆ ಈ ಇಡೀ ವ್ಯವಸ್ಥೆ ಮೊದಲಿಂದಲೂ ಹೀಗೇ ಇತ್ತಾ? ಈ ಕಮರ್ಷಿಯಲೈಸೇಷನ್ ಅಥವಾ ವ್ಯಾಪಾರೀಕರಣ ಶುರುವಾಗುವ ಮುನ್ನ ಅಸಲಿ ಲಾತೂರ್ ಪ್ಯಾಟರ್ನ್ ಹೇಗಿತ್ತು ಅಂತ ನೋಡೋಣ. ಮೂಲ ಲಾತೂರ್ ಮಾದರಿಯಗೂ ರಾಜಸ್ಥಾನದ ಕೋಟಾ ಮಾದರಿಗೂ ತುಂಬಾ ವ್ಯತ್ಯಾಸವಿತ್ತು. ಲಾತೂರ್ ಪ್ಯಾಟರ್ನ್ ವಿದ್ಯಾರ್ಥಿಗಳಿಗೆ ಹೆಚ್ಚು ಪೂರಕವಾಗಿತ್ತು. ಮೂಲತಃ ಇದು ಕಾಲೇಜಿನ ಒಳಗೆ ನಡೆಯುವ ಕಲಿಕೆಯಾಗಿತ್ತು. ಮಹಾರಾಷ್ಟ್ರದ ಸ್ಥಳೀಯ ವಿದ್ಯಾರ್ಥಿಗಳೇ ಹೆಚ್ಚಾಗಿ ಇಲ್ಲಿಗೆ ಬರ್ತಿದ್ರಿಂದ ಕೋಟಾದಲ್ಲಿ ಕಂಡುಬರುವಂತಹ ಆ ತೀವ್ರ ಐಸೋಲೇಷನ್ ಅಥವಾ ಒಂಟಿತನ ಇಲ್ಲಿ ಇರಲಿಲ್ಲ. ಕೋಟಾ ಕಂಪ್ಲೀಟಾಗಿ ಕೋಚಿಂಗ್ ಸಂಸ್ಥೆಗಳ ಮೇಲೆ ಡಿಪೆಂಡ್ ಆಗಿದ್ರೆ ಲಾತೂರ್ ಪ್ಯಾಟರ್ನ್ ಕಾಲೇಜ್ ವ್ಯವಸ್ಥೆಯ ಜೊತೆನೇ ಬೆಸೆದುಕೊಂಡಿತ್ತು. ಈ ಮೂಲ ಮಾದರಿಯ ಯಶಸ್ಸಿಗೆ ಹಳೆಯ ಅಂಕಿಅಂಶಗಳೇ ಸಾಕ್ಷಿ. 2022ರ ಡೇಟಾ ನೋಡಿದ್ರೆ ಲಾತೂರ್ SSC ಪರೀಕ್ಷೆಗಳಲ್ಲಿ 100ಗೆ 100% ಅಂಕ ಪಡೆದ ಬರೋಬ್ಬರಿ 70 ವಿದ್ಯಾರ್ಥಿಗಳನ್ನು ಸೃಷ್ಟಿಸಿತ್ತು. ಅದೇ ಸಮಯದಲ್ಲಿ ಪುಣೆಯಲ್ಲಿ 5 ಮತ್ತು ಮುಂಬೈನಲ್ಲಿ ಕೇವಲ 1 ವಿದ್ಯಾರ್ಥಿ ಮಾತ್ರ ಈ ಸಾಧನೆ ಮಾಡಿದ್ರು. ಅಂದ್ರೆ ಈ ನೈಜ ಯಶಸ್ಸೇ ಅಲ್ವಾ ಲಾತೂರ್ನ ಹೆಸರನ್ನ ಇಡೀ ದೇಶದಲ್ಲಿ ಮಿನುಗುವಂತೆ ಮಾಡಿದ್ದು. ಆದ್ರೆ ಈಗ ಈ ಬೃಹತ್ ಶೈಕ್ಷಣಿಕ ವ್ಯವಸ್ಥೆಯ ವೈಫಲ್ಯ ಮತ್ತು ಈ ಹಗರಣದ ಪರಿಣಾಮಗಳೇನು ಅನ್ನೋದನ್ನು ನೋಡೋಣ. ಈ ಭ್ರಷ್ಟಾಚಾರದ ಆರೋಪಗಳು ಸ್ಥಳೀಯ ಸಮುದಾಯದ ಮೇಲೆ ಎಂತಹ ಭೀಕರ ಮಾನವೀಯ ಪರಿಣಾಮ ಬೀರಿದೆ ಅನ್ನೋದಕ್ಕೆ ಈ ಮಾತುಗಳೇ ಸಾಕ್ಷಿ. ಮೂಲ ಲಾತೂರ್ ಪ್ಯಾಟರ್ನ್ ಕಟ್ಟಿದವರಲ್ಲಿ ಒಬ್ಬರಾದ 90 ವರ್ಷದ ಪ್ರೊಫೆಸರ್ ಅನಿರುದ್ಧ್ ಜಾಧವ್ ಅವರ ನುಡಿಗಳು ನಿಜಕ್ಕೂ ಹೃದಯವಿದ್ರಾವಕ. ನನಗೆ ತುಂಬಾ ನೋವಾಗ್ತಿದೆ. ಸುಮಾರು 50 ವರ್ಷಗಳ ನಿರಂತರ ಶ್ರಮದಿಂದ ಕಟ್ಟಿದ ವ್ಯವಸ್ಥೆಗೆ ಈ ಆರೋಪಗಳಿಂದ ಕಳಂಕ ಅಂಟಿದೆ ಅಂತವರು ಹೇಳಿದ್ದು ಇಡೀ ಸಮುದಾಯದ ಪರಂಪರೆಗೆ ಆಗಿರೋ ಅನ್ಯಾಯವನ್ನ ಎತ್ತಿ ತೋರಿಸುತ್ತೆ. ಅಸಲಿಗೆ ಇಂತಹ ಬೃಹತ್ ಕೋಚಿಂಗ್ ಫ್ಯಾಕ್ಟರಿಗಳು ಹುಟ್ಕೊಳ್ಳಲು ಕಾರಣವೇನು? ಇದರ ಬೇರಿರೋದು ನಮ್ಮ ಮೂಲಭೂತ ಸಮಸ್ಯೆಗಳಲ್ಲಿ. ಮೊದಲನೆಯದು ರಾಷ್ಟ್ರೀಯ ಮಟ್ಟದ NCERT ಮತ್ತು ರಾಜ್ಯ ಬೋರ್ಡ್ಗಳ ಪಠ್ಯಕ್ರಮಗಳ ನಡುವೆ ಇರುವ ಅಜಗಜಾಂತರ ವ್ಯತ್ಯಾಸ. ಇದರಿಂದಾಗಿ ವಿದ್ಯಾರ್ಥಿಗಳು ಅನಿವಾರ್ಯವಾಗಿ ಹೊರಗಿನ ಕೋಚಿಂಗ್ ತರಗತಿಗಳ ಮೇಲೆ ಡಿಪೆಂಡ್ ಆಗಬೇಕಿದೆ. ಜೊತೆಗೆ ಪೋಷಕರ ಅತಿಯಾದ ರಿಯಾಲಿಟಿಗೆ ದೂರವಾದ ನಿರೀಕ್ಷೆಗಳು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಶಿಕ್ಷಣವನ್ನ ಕೇವಲ ಒಂದು ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ ಅಥವಾ ಆರ್ಥಿಕ ಹೂಡಿಕೆಯಾಗಿ ನೋಡುವ ಅಪಾಯಕಾರಿ ಮನಸ್ಥಿತಿ. ಇದಕ್ಕಿಂತಲೂ ಆತಂಕಕಾರಿ ವಿಚಾರ ಅಂದ್ರೆ ಕೆಲವು ಪೋಷಕರ ಮೌನ ಸಮ್ಮತಿ. ಕರ್ನಾಟಕದ ವಿಜ್ಞಾನ ಶಿಕ್ಷಕರೊಬ್ಬರು ಹೇಳುವಂತೆ ಅನೇಕ ಪೋಷಕರು ಒಂದೇ ರೀತಿಯ ಪ್ರಶ್ನೆಗಳು ಮಾಕ್ ಟೆಸ್ಟ್ನಲ್ಲಿ ಬಂದರೆ ಅದರಲ್ಲಿ ತಪ್ಪೇನಿದೆ ಅಂತ ಕೇಳ್ತಾರಂತೆ. ತಮ್ಮ ಮಕ್ಕಳ ಅಂಕಗಳಿಗಾಗಿ ಮಾಡಿರೋ ಹೂಡಿಕೆಯನ್ನ ಕಾಪಾಡಿಕೊಳ್ಳಲು ಇಂತಹ ಸ್ಪಷ್ಟ ಭ್ರಷ್ಟಾಚಾರದ ರೆಡ್ ಫ್ಲಾಗ್ಗಳನ್ನ ಕೇವಲ ಕಾಕತಾಳೀಯ ಅಂತ ತಳ್ಳಿಹಾಕುವ ಮಟ್ಟಿಗೆ ಸಮಾಜ ಕುರುಡಾಗಿರೋದು ನಿಜಕ್ಕೂ ದುರಂತ. ಕೊನೆಯದಾಗಿ ಈ ಇಡೀ ಪ್ರಕರಣ ನಮ್ಮೆಲ್ಲರ ಮುಂದಿಡುತ್ತಿರುವ ಅತ್ಯಂತ ಪ್ರಬಲವಾದ ಪ್ರಶ್ನೆ ಇದು. ನಮ್ಮ ವ್ಯವಸ್ಥೆ ಮತ್ತು ಸಮಾಜ
ಪ್ರಾಮಾಣಿಕತೆಗಿಂತ ಕೇವಲ ಪರೀಕ್ಷೆಯ ಅಂಕಗಳಿಗೆ ಮಾತ್ರ ಆದ್ಯತೆ ನೀಡುತ್ತಿರುವಾಗ ನಿಜವಾಗಿಯೂ ಶಿಕ್ಷಣದ ಅಗತ್ಯ ಯಾರಿಗಿದೆ? ವಿದ್ಯಾರ್ಥಿಗಳಿಗೋ ಅಥವಾ ಈ ಸಮಾಜಕ್ಕೋ? ಒಮ್ಮೆ ಗಂಭೀರವಾಗಿ ಯೋಚಿಸಿ. ಇದಾಗಿತ್ತು ನಿಜ ಕನ್ನಡ ನ್ಯೂಸ್ನ ಆಳವಾದ ವಿಶ್ಲೇಷಣಾ ವರದಿ. ನಮಸ್ಕಾರ.